ನಾನು ನಿಜ ಹೇಳ, ಯಾವ ಬರ್ಡೇ ಪಾರ್ಟಿಗೆ ಹೋಗುವುದಿಲ್ಲ ನಾನು. ಯಾಕೆ ಹೋಗುವುದಿಲ್ಲ ಅಂತಂದರೆ, ನನ್ನ ಸ್ವಲ್ಪ ಕಟ್ಟರ ಹಿಂದುತ್ವ, ಇನ್ನೊಬ್ಬರ ಮೇಲೆ ದ್ವೇಷ ಅಲ್ಲ. ಹುಟ್ಟಿದ ಹಬ್ಬದ ಆಚರಣೆಯನ್ನ ನಕ್ಷತ್ರದ ಪ್ರಕಾರ ಮಾಡಬೇಕು ಅಂತ ಬೋಧಾಯನೀಯ ಗೃಹ್ಯ ಸೂತ್ರದಲ್ಲಿ ಇದೆ. ನನಗೆ ಕ್ಯಾಲೆಂಡರ್ ಡೇಟನ್ನು ಆಚರಣೆ ಮಾಡೋದಕ್ಕೆ ವಿರೋಧ ಇಲ್ಲ, ಆದರೆ ನಮ್ಮದೊಂದು ಇದೆ ಅಂತ ಮರೆಯುವಷ್ಟರ ಮಟ್ಟಿಗೆ ಇದನ್ನ ಹೇಳಿದರೆ ಯಾರಿಗೂ ಗೊತ್ತಿಲ್ಲ ಹೌದಾ ಅಂತ. ಆಯುಷ್ಯ ಚರು ಹೋಮವನ್ನ ಹುಟ್ಟಿದ ಹಬ್ಬದ ದಿನ ಮಾಡಬೇಕು ಅಂತಿದೆ, ಮತ್ತು ನಮ್ಮದಕ್ಕೂ ಅವರದಕ್ಕೂ ಮ್ಯಾಚ್ ಆಗಲ್ಲ. ಯಾಕೆ ಗೊತ್ತಾ? ನೀವು ಬರ್ಡೇ ದಿವಸ ಏನೋ ಒಂದು ಪೂಜೆ ಇಟ್ಕೊಂಡ್ರೆ ಆ ದಿವಸ ಭರಣಿ ಕೃತಿಗೆ ಬರ್ಬೋದು, ಅಮಾವಾಸ್ಯೆ ಬರ್ಬೋದು. ಒಂದಿನ ಅವರ ಮನೆ ಒಕ್ಕಲಿನ ಡೇಟ್, ಆ ಡೇಟಿಗೆ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ನಾನು ಹಿಂದೆ ಮುಂದೆ ನೋಡಲಿಲ್ಲ. ಮಾಡ್ತಾರೆ, ಹೋದೆ. ನಾನು ಸಂಕಲ್ಪ ಮಾಡುವಾಗಲೇ ಅವರಿಗೆ ಗೊತ್ತಾದದ್ದು ಆ ದಿವಸ ಅಮಾವಾಸ್ಯೆ ಅಂತ. ನಾನು ಹೇಳಲೇಬೇಕಲ್ಲ, ಅಮಾವಾಸ್ಯಾಯಾಂತಿಥೌ ಅಂತ. ನಿಮ್ಮ ಹತ್ರ ಯಾರು ಹೇಳಿದ್ರು ಅಮಾವಾಸ್ಯೆ ದಿವಸ ಸತ್ಯನಾರಾಯಣ ಪೂಜೆ ಮಾಡಬಹುದು? ಎಕ್ಸಾಂಪಲ್ ಹೇಳಿದ್ದು ನಾನು. ನಮ್ಮ ನಿಷಿದ್ಧ ದಿನ ಕ್ಯಾಲೆಂಡರ್ ಡೇಟ್ ಬರ್ಡೇ ಬರ್ತದೆ, ನೀವು ಆ ದಿವಸ ಹೇಗೆ ಪೂಜೆ ಮಾಡ್ತೀರಿ? ಮನೆ ಒಕ್ಕಲಿಗೆ ಜೋಯಿಸರ ಹತ್ರ ಕೇಳ್ತೀರಿ, ಪಂಚಾಂಗ ಕೇಳ್ತೀರಿ. ಅಲ್ಲ, ನೀನು ಬಾಕಿದ್ದನ್ನೆಲ್ಲ ಕ್ಯಾಲೆಂಡರ್ ಪ್ರಕಾರ ಮಾಡಲ್ವಾ? ಮಾಡ್ತೇನೆ ಮಾರ್ರೆ, ಯಾರು ಹೇಳೋದು? ಧರ್ಮವನ್ನ ಮಾಡೋದಿಲ್ಲ. ಹುಟ್ಟಿದ ಹಬ್ಬದ ಆಚರಣೆ ಧರ್ಮ, ಧಾರ್ಮಿಕ ಪ್ರಯೋಗದಲ್ಲಿ ಇದೆ, ಶಾಸ್ತ್ರದಲ್ಲಿ ಇದೆ. ಧರ್ಮದ ವಿಷಯದಲ್ಲಿ ಸನಾತನ ಋಷಿ ಪರಂಪರೆ ಇಳಿದಷ್ಟು ಆಳಕ್ಕೆ ಇನ್ಯಾರೂ ಇಳಿಲಿಲ್ಲ. ಆದದ್ರಿಂದ ಎಲ್ಲ ಮತ ಧರ್ಮದ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ನನ್ನ ನೇತೃತ್ವದಲ್ಲಿ ಒಂದು ಸ್ಕೂಲಲ್ಲಿ ಮಕ್ಕಳ ಕ್ಯಾಂಪ್ ಆಗಿತ್ತು 3 ದಿವಸ. ಧಾರ್ಮಿಕತೆ ಬಗ್ಗೆ ನಾನು ಹೇಳಬೇಕಾಗಿತ್ತು. ಅಲ್ಲೊಬ್ಳು ಪಾಪ ಮುಸ್ಲಿಂ ಹುಡುಗಿ ಇದ್ಲು. ನಾನು ಹೇಳಿದೆ ಅವಳಿಗೆ ಗೊತ್ತಾಗಿ, ನಮಾಜ್ ಮಾಡ ಆಯ್ತಾ ಅಂತ. ಅವಳ ಧರ್ಮವನ್ನ ಆಚರಣೆ ಮಾಡಬೇಕು. ವಿರೋಧ ಅಂತ ದಯವಿಟ್ಟು ಭಾವಿಸಬೇಡಿ, ನಾನು ವಿರೋಧ ಇಲ್ಲ. ರಾಮಕೃಷ್ಣ ಪರಮಹಂಸರ ಅನುಯಾಯಿಯಾಗಿ ಇನ್ನೊಂದು ಧರ್ಮದವರನ್ನ ಬೇಜಾರು ಮಾಡುವ ಒಂದು ಹಂತಕ್ಕೆ ಹೋದರೆ ಪರಮಹಂಸರು ಮೆಚ್ಚೋದಿಲ್ಲ. ಆದರೆ ನಮಗೆ ನಮ್ಮ ಧರ್ಮ, ಮುಸಲ್ಮಾನರಿಗೆ ಮುಸ್ಲಿಂ. ನಾನು ತುಂಬ ಬೇಜಾರು ಪಟ್ಟೆ. ಅವರಲ್ಲಿ ಮೂರ್ತಿ ಪೂಜೆ ವಿರುದ್ಧ ನಮ್ಮ ಯಾರೋ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವರ ಬರ್ಡೇ ಸೆಲೆಬ್ರೇಷನ್ನಿಗೆ ಪಾಪ ಮೌಲ್ವಿಯನ್ನ ಕರೆದು ಅವರ ಪಾದಕ್ಕೆ ಪುಷ್ಪಾರ್ಚನೆ ಮಾಡಿಸ್ತಾ ಇದ್ದಾರೆ. ಅವರು ಆಕ್ಟಿಂಗ್ ಮಾಡಬೇಕಷ್ಟೇ, ಮೂರ್ತಿ ಪೂಜೆ ವಿರೋಧ ಅವರು ಮಾಡಬೇಕಾಗಿರಲಿಲ್ಲ. ಮಾಡದೇ ಇದ್ರೆ ನಾವು ಬೇಜಾರು ಪಡಬಾರದು. ಯಾಕೆ? ಅವರು ಧರ್ಮದ ಬಗ್ಗೆ ವಿರೋಧ ಅಲ್ಲ. ದಯವಿಟ್ಟು ಯಾರು ಕೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಬರ್ಡೇ ಕ್ಯಾಲೆಂಡರ್ ಡೇಟ್ಗೆ ನಾನು ಯಾರಿಗೂ ವಿಶ್ ಮಾಡೋದಿಲ್ಲ. ಮತ್ತು ಇದು ಹಿಂದೂ ಪಂಚಾಂಗ ಪ್ರಕಾರ ಅಂತನೂ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಬರ್ಡೇ ಅಂದ್ರೆ ಇದು ಪ್ರಕಾರ ಯಾಕೆ? ಹಾಗಾಗಿ ಆದರೂ ಸಂದೀಪಣ್ಣನ ಕ್ಯಾಲೆಂಡರ್ ಡೇಟ್ ಅಲ್ಲ ಇದು, ಅಲ್ವಾ? ನಾಳೆಲ್ಲ ನಾಡಿದ್ದು. ಬಂದದ್ದು, ಒಪ್ಪಿಕೊಂಡದ್ದು ಅವರ ಇಬ್ಬರ ನಡುವಿನ ಸಾಂಗತ್ಯಕ್ಕೆ ಮಾರು ಹೋಗಿ, ಅವರ ಇಬ್ಬರ ನಡುವಿನ ಆ ಪ್ರೀತಿಗೆ ಅದ್ಭುತ. ಎಲ್ಲಿ ಹೋಗುವುದಿದ್ರು ಬರುವುದಿದ್ರು ಜೊತೆಗೆ. ಭವತಾರಿಣಿಯನ್ನ ನಾನು ಕರೀಲಿಲ್ಲ ವೇದಿಕೆಗೆ. ಯಾಕೆ ಕರೀಲಿಲ್ಲ ಅಂತಂದ್ರೆ, ಕರೆದಳು ಅವರು ನಿಲ್ಲುವುದಿಲ್ಲ. ಅವಳು ಎಂತ ಚೂಟಿ ಹುಡುಗಿ ಗೊತ್ತಾ, ಬಹಳ ಚೂಟಿ. ಅವ್ರ ಮನೆಗೆ ನಾನು ಹೋಗಿದ್ದಾಗ ಲಿಫ್ಟಲ್ಲಿ ಕೆಳಗಡೆ ಇಳಿಬೇಕು, ಮೇಲಿನ ಅಂತಸ್ತಿಂದ ಬಹುಶಃ 2 ಫ್ಲೋರ್ ಕೆಳಗಡೆ ಇಳಿಬೇಕು. ದಾರಿ ತೋರಿಸ್ಲಿಕ್ಕೆ ಬಂದವಳು ಅವಳು ಲಿಫ್ಟ್ ಇಳಿದು, ನನ್ನ ಹೆಂಡತಿ ಮನೆಯಿಂದ ಹೊರಗೆ ಒಂದು ಸ್ವಲ್ಪ ಕಣ್ಣಿಗೆ ಕಾಣುವುದಿಲ್ಲ, ಮಗಳೋ ಅಂತಾಳೆ. ಇವರು ಲಿಫ್ಟಲ್ಲಿ ಸ್ವಿಚ್ ಬಟನ್ ಆನ್ ಮಾಡಿ ಅದರ ಇಳಿದು ಬನ್ನಿ ಅಂತ. ಬಹಳ ಚೂಟಿ ಅವಳು, ನಿತ್ತಲ್ಲಿ ನಿಲ್ಲುವುದಿಲ್ಲ. ಆ ಪೋಕ್ರಿ ಮಕ್ಕಳೇ ಜೀವನದಲ್ಲಿ ಗೆಲ್ಲುವುದು. ತುಂಬ ಸೈಲೆಂಟ್ ಆಗಿದ್ರೆ ನನಗೆ ಖುಷಿಯಾಗುವುದಿಲ್ಲ ಕಿರಣಣ್ಣ. ಪೋಕ್ರಿ ಇರ್ತಾರಲ್ಲ, ಅವ್ರ ಎದುರು ಹೇಳುವುದಿಲ್ಲ ನಾನು. ಆದರೆ ನಾನು ಟೀಚ್ ಮಾಡ್ಲಿಕ್ಕೆ ಹೋದ ಕಡೆಗಳೆಲ್ಲ ಪೋಕ್ರಿ ಮಕ್ಕಳು ಅಂತಂದ್ರೆ ನನಗೆ ಬಹಳ ಇಷ್ಟ. ಯಾಕೆ ಅಂತಂದ್ರೆ ಅವರು ಅದ್ಭುತ ಆಗ್ತಾರೆ ಅಂತ.
ಲೈಫನ್ನು ಎಂಜಾಯ್ ಮಾಡಬೇಕು. ಅನನ್ಯಕ್ಕ ಮಾಡ್ತಾರೆ ಅದನ್ನು ಸರ್ಪ್ರೈಸ್ ಆಗಿ, ಬರ್ಡೇ ಸರ್ಪ್ರೈಸ್ ಆಗಿ ಅಂತ. ಕುಣಿತ ಭಜನೆ ಅಂತ ಅದು ಕುಣಿಲಿಕ್ಕೆ ಬರ್ತದೋ ಮತ್ತೊಂದೋ ಮೊದಲೊಂದೋ ಇಲ್ಲ, ಅದು ಹೇಗೆ ಎಂಜಾಯ್ ಮಾಡ್ಬೋದು ಅಂತ. ಸಜ್ಜನಿಗರು ಯಾಕೆ ಅಂತಂದ್ರೆ ಇಂಥ ಸಹೃದಯಿ ಕಲಾವಿದರನ್ನ ಕರೆಸಿ ಈ ಕಾರ್ಯಕ್ರಮವನ್ನ, ಈ ನವಚೇತನದಲ್ಲಿ ಯಾರೂ ಬಡವರಲ್ಲ, ಇವರಿಗೆ ಏನು ಕೊಡಬೇಕು, ಈ ವೃದ್ಧಾಪ್ಯದಲ್ಲಿ ಏನು ಕೊಡಬೇಕು ಅದನ್ನೇ ಕೊಡ್ತಾ ಇದ್ದಾರೆ. ಒಳ್ಳೆ ಪುತ್ತೂರಿನ ನಂಬರ್ 1 ಆರ್ಕೆಸ್ಟ್ರಾ ಟೀಮ್ ಗಾನಸಿರಿ ಅವರನ್ನ ಕರೆಸಿ ಒಂದು ಅದ್ಭುತವಾದ ಕಾರ್ಯಕ್ರಮ. ಎಷ್ಟು ಚಂದ ನೋಡಿ. ಯಾವತ್ತೂ ಸಿಡುಕು ಆಗಿರಬಾರದು, ಮುಖ ಚಪ್ಪೆ ಆಗಿರಬಾರದು, ಯಾವತ್ತೂ ಎಂಜಾಯ್ ಮಾಡಬೇಕು, ಬಹಳ ಸಂಭ್ರಮದಿಂದ ಇರಬೇಕು. ಇರೋದು 3 ದಿವಸ ಅಲ್ವಾ ಕಿರಣಣ್ಣ? ಈ ಭಗವಂತ ಕೊಟ್ಟ 3-4 ದಿವಸದ ಬದುಕನ್ನ ಸಂತೋಷದಿಂದ ಕಳೆಯೋದು ಒಂದು ಅದ್ಭುತ ವಿಷಯ. ಆ ಅದ್ಭುತವನ್ನ ಇವರು ಮಾಡ್ತಾ ಇದ್ದಾರೆ. ಬಹುಶಃ ಅವರ ಮಕ್ಕಳಾಟಿಕೆ ವಯಸ್ಸಲ್ಲಿ ಆರ್ಥಿಕ ಬಡತನ ಅವರಿಗೆ ಇರಲಿಲ್ಲ, ಆದರೆ ನಾನು ಕೇಳಲ್ಪಟ್ಟೆ ಮಾನಸಿಕವಾಗಿ ಅವರು ಬೇಜಾರು ಪಟ್ಕೊಳ್ಳುವಂತಹ ಕೆಲವು ಘಟನೆಗಳು ನಡೀತಾ ಇದ್ದವು ಅಂತ. ಆದರೆ ಅದನ್ನೆಲ್ಲವನ್ನು ಗೆದ್ದು ಇವತ್ತು ಪುತ್ತೂರಿನಲ್ಲಿ ಡಾಕ್ಟರ್ಗಳಾಗಿ, ಸ್ಪೆಷಲಿಸ್ಟ್ಗಳಾಗಿ ಸೇವೆಯನ್ನ ಕೊಡುತ್ತಾ, ಜೊತೆಗೆ ಕಲೋಪಾಸನೆಯನ್ನು ಮಾಡುತ್ತಾ, ಜೊತೆಗೆ ಗಂಡನನ್ನ ಪ್ರೀತಿಯಿಂದ ನೋಡುತ್ತಾ, ಪುಟಾಣಿ ಮಗಳನ್ನ ಎಲ್ಲದಕ್ಕೂ ಹಾಕಿದ್ದಾರೆ. ಎಲ್ಲದಕ್ಕೂ, ಯಾವುದರಲ್ಲಿ ಇಲ್ಲ ಅಂತಿಲ್ಲ. ಅವರಿಗೆ ಪಾಪ ಬಿಡುವಿಲ್ಲ, ಡಾಕ್ಟರ್ಗಳ ಕಥೆ ಗೊತ್ತಿಲ್ವಾ? ಅದಕ್ಕಾಗಿ ಅಜ್ಜನಿಗೆ, ಪುಳ್ಳಿಯನ್ನು ನೋಡ್ಲಿಕ್ಕೆ ಅಜ್ಜನಿಗೆ ಕೆಲಸ ಕೊಟ್ಟು, ಜವಾಬ್ದಾರಿ ಕೊಟ್ಟು, ಅಜ್ಜ ಎಲ್ಲ ಕಡೆ ಕರ್ಕೊಂಡೋಗಿ ಪುಳ್ಳಿಯನ್ನ, ಎಂತ ಫ್ಯಾಮಿಲಿ ಮಾರ್ರೆ. ಈ ಫ್ಯಾಮಿಲಿ ಉಂಟಲ್ಲ, ನಿಜಕ್ಕೂ ಅದ್ಭುತ, ಎಲ್ರಿಗೂ ಮಾದರಿಯಾಗಿರಲಿ. ಇವರ ಹುಟ್ಟಿದ ಹಬ್ಬವನ್ನ ನಾನು ಏನು ಆಸೆ ಪಡ್ತೇನೆ ಅಂತಂದ್ರೆ, ಈ ತರ ಅವರು ಸೇವಾ ಕಾರ್ಯವನ್ನ ಮಾಡ್ತಾರಲ್ಲ, ಅವರು ಮಾಡಿದ ಸೇವೆ ಯಾರಿಗೂ ಹೇಳಲ್ಲ, ಅದು ಯಾರಿಗೂ ಗೊತ್ತಾಗುವುದಿಲ್ಲ. ಹಾಡಿದ್ದು ಗೊತ್ತಾಗ್ತದೆ, ಹಾಡಿಸಿದ್ದು ಗೊತ್ತಾಗ್ತದೆ, ದಾನ ಧರ್ಮ ಮಾಡಿದ್ದು ಅವರು ಹೇಳುವುದಿಲ್ಲ, ಗೊತ್ತಾಗುವುದೂ ಇಲ್ಲ. ಇದರ ನಡುವೆ ಈ ಸೇವೆಯಿಂದ ಅವರು ಬೆಳೀತಾರಲ್ಲ, ಅವರ ಬರ್ಡೆಯನ್ನ ಅನನ್ಯಕ್ಕ ಮಾಡೋದಲ್ಲ, ಇಡೀ ಸಮಾಜ ಮಾಡುವಂತೆ ಅವರು ಬೆಳೆದು ನಿಲ್ಲಲಿ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಗಂಡ ಹೆಂಡತಿ, ಗಂಡ ಬೇರೆ ಅಲ್ಲ, ಹೆಂಡತಿ ಬೇರೆ ಅಲ್ಲ ಅಂತ ಪೂಜ್ಯ ಗುರುಗಳು ನನಗೆ ಈ ತತ್ವವನ್ನ ಹೇಳಿಕೊಟ್ಟದು. ಪರಮ ಪೂಜ್ಯ ಶ್ರೀ 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 ರಾಘವೇಶ್ವರ ಭಾರತೀ ಸ್ವಾಮಿಗಳು ಗಂಡ ಹೆಂಡತಿಗೆ ಸನ್ಮಾನ ಮಾಡುವಾಗ ಒಂದೇ ಶಾಲಲ್ಲಿ ಸನ್ಮಾನ ಮಾಡ್ತಾರೆ. ನಾನು ಅಲ್ಲೇ ಫಸ್ಟ್ ನೋಡಿದ್ದು. 2 ಶಾಲೆ ಇಲ್ಲ, 2 ಶಾಲೆ ಹಾಕಬಾರದು. ಗೊತ್ತಿಲ್ಲದವರು 2 ಶಾಲೆ ಹಾಕ್ತಾರೆ, 2 ಶಾಲೆ ಹಾಕಬಾರದು. ಒಂದೇ ಶಾಲು ಗಂಡನಿಗೂ ಹೆಂಡತಿಗೂ. ಯಾಕೆ? ಅದು 2 ಅಲ್ಲ. ಸಂಸ್ಕೃತದಲ್ಲಿ, ನಮ್ಮ ಕನ್ನಡದಲ್ಲಿ ಏಕವಚನ ಬಹುವಚನ ಅಂತಿದೆಯಲ್ಲ, ಸಂಸ್ಕೃತದಲ್ಲಿ ಇನ್ನೊಂದಿದೆ ವಚನ, ದ್ವಿವಚನ ಅಂತ. ಕೃಷ್ಣನು, ಆಯ್ತಾ? ಕೃಷ್ಣ, ರಾಮ, ಕೇಶವ, ಈಶ್ವರ ಅವರು ಬಹುವಚನ. ಕೃಷ್ಣ ರಾಮ ರಿಬ್ಬರು ಅಂತ ಇಬ್ಬರಿಗೊಂದು ಪ್ರತ್ಯೇಕ ವಚನ ಇದೆ. ಹಾಗೆ ಹೇಳುವಾಗ ಲಕ್ಷ್ಮೀನಾರಾಯಣ ಅಂತ ಹೇಳುವಾಗ, ನಾವು ಪೂಜೆ ಮಾಡುವಾಗ ದ್ವಿವಚನ ಬರುತ್ತದೆ, ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಂತ. ಸ್ವಾಮಿ ಅಖಂಡಾನಂದ ಸರಸ್ವತಿಗಳು ವ್ಯಾಖ್ಯಾನ ಬರುತ್ತ, ಸಂಸ್ಕೃತದ ವ್ಯಾಖ್ಯಾನದ ಮೇರು ಅಖಂಡಾನಂದ ಸರಸ್ವತಿಗಳ ವ್ಯಾಖ್ಯಾನವನ್ನು ಹಿಂದಿಯಲ್ಲಿ ಓದಬೇಕು. ಅಖಂಡಾನಂದ ಸರಸ್ವತಿಯವರು ಬರೀತಾರೆ, ಲಕ್ಷ್ಮೀನಾರಾಯಣಾಭ್ಯಾಂ ಅಂತ ಹೇಳಬಾರದು ಅಂತ. ಸಂಸ್ಕೃತ ಭಾಷೆ ಇರೋದೇ ಹಾಗೆ, ಲಕ್ಷ್ಮೀನಾರಾಯಣ ರಿಬ್ಬರು ಅಂತ. ಆದರೆ ಅಖಂಡಾನಂದ ಸರಸ್ವತಿಗಳು ಹೇಳ್ತಾರಂತೆ, ಲಕ್ಷ್ಮೀನಾರಾಯಣನೊಬ್ಬನೇ,
ಲಕ್ಷ್ಮೀನಾರಾಯಣರಿಬ್ಬರಲ್ಲ, ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಲ್ಲ, ಲಕ್ಷ್ಮೀನಾರಾಯಣಾಯ ನಮಃ. ಲಕ್ಷ್ಮೀನಾರಾಯಣನಿಗೆ, ಲಕ್ಷ್ಮೀನಾರಾಯಣರಿಬ್ಬರಿಗಲ್ಲ, ಲಕ್ಷ್ಮೀನಾರಾಯಣನಿಗೆ ನಮಸ್ಕಾರ ಅಂತ. ಅನನ್ಯ ಸಂದೀಪನಿಗೆ ಹುಟ್ಟುಹಬ್ಬದ ಶುಭಾಶಯ. ನಿಮಗೊಂದು ವಿಷಯ ಗೊತ್ತಿದೆಯಾ? ನಾನು ಯಾಕೆ ಕುಣಿದೆ ಅಂತಂದರೆ, ನನಗೆ ಕುಣಿಲಿಕ್ಕೇನೂ ಬರುವುದಿಲ್ಲ. ನೀವೆಲ್ಲ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದಾಗ ಈ ಟ್ರೋಲ್ ಮಾಡೋರು ಅಂತಿರ್ತಾರೆ. ನಾವು ಸುಮ್ಮನೆ ಗಮ್ಮತ್ತಿಗಾಗಿ ಕುಣಿದದ್ದನ್ನು ಯಾರ್ಯಾರೋ ಏನೇನೋ ಮಾಡಿದರೆ ಅಂತ ಒಂದು ಸ್ವಲ್ಪ ಇತ್ತು ಬಿಟ್ಟರೆ ಅದು ನನ್ನಂಥವನಿಗೆ ಮಾತ್ರ, ನಿಮ್ಮಂಥವರಿಗಿಲ್ಲ. ನಾನು ಗಮ್ಮತ್ತು ಮಾಡಿದ್ದು ಯಾಕೆ ಅಂತಂದರೆ, ಅನನ್ಯ ಅವರು ಸರಳರು ಮಾತ್ರ ಅಲ್ಲ, ಮಗು ಮನಸ್ಸು ಅವರದ್ದು, ಮಕ್ಕಳಾಟಿಕೆಯವರದ್ದು. ನಿಮಗೆ ವಿಷಯ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನಿಮಗೆಲ್ಲರಿಗೂ ಗೊತ್ತಿತ್ತ ಈ ಕಾರ್ಯಕ್ರಮ ನಡೀತದೆ ಅಂತ? ಗೊತ್ತಿತ್ತ? ನವಚೇತನ ಟ್ರಸ್ಟ್ನ ಈ ಭಾಗದವರಿಗೆ ಗೊತ್ತಿತ್ತ? ಎಲ್ಲ ಮನೆಯವರಿಗೆ ಗೊತ್ತಿತ್ತ? ಸಂದೀಪ್ ಅಣ್ಣನಿಗೆ ಗೊತ್ತಿತ್ತ ಕೇಳಿ? ಅವರಿಗೆ ಗೊತ್ತಿರಲಿಲ್ಲ. ನಾನು ಈ ಕಾರಣಕ್ಕಾಗಿ ಗಂಡ ಹೆಂಡತಿ ನಡುವಿನ ಈ ಪ್ರೀತಿಗಾಗಿ ಇರುವ ಕಾರ್ಯಕ್ರಮವನ್ನು ಬಿಟ್ಟು ಬಂದದ್ದು ನಾನು ಅವರ ಬರ್ಡೆಗೆ ಅಂತ. ನಾನು ಇತ್ತೀಚೆಗೆ ಯಾವ ಭಾಷಣಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಪ್ಪಿಕೊಂಡ್ರೆ 20 ನಿಮಿಷದ ಭಾಷಣಕ್ಕಾಗಿ 2.5 ಗಂಟೆಯ ಪೂಜೆಯ ಪೌರೋಹಿತ್ಯಗಳನ್ನು ಕಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಒಪ್ಕೊಳ್ಳೋದೇ ಇಲ್ಲ. ಆದರೆ ಅನನ್ಯಕ್ಕ ಮತ್ತು ನಮ್ಮ ಸಂಬಂಧ ಇದೆಯಲ್ಲ, ಅವರ ಅಣ್ಣ ಅಂತಂದ್ರಲ್ಲ, ಎಂಥ ಸಂಬಂಧ ಅಂತಂದರೆ ಅವರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ, ನಾವು ಯಾರು ಅಂತ ಅವರಿಗೆ ಗೊತ್ತಿರಲಿಲ್ಲ. ಅವರ ಮಗಳ ಹೆಸರಿದೆಯಲ್ಲ ಭವತಾರಿಣಿ, ಆ ಭವತಾರಿಣಿ ಎನ್ನುವ ಹೆಸರು ನನ್ನ ಆರಾಧ್ಯ ದೇವರು ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಬರುವ ಒಂದು ಪಾತ್ರದ ಹೆಸರು. ಹಾಗಾಗಿ ಗಾನಸಿರಿಗೆ ಬಂದಿದ್ದಾಗ ಅವರ ಸ್ಟೂಡೆಂಟ್ ಆಗಿ ಒಬ್ಬಳು ಭವತಾರಿಣಿ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ಈ ಹುಡುಗಿಯ ಪೇರೆಂಟ್ಸ್ ಯಾರು ಅಂತ ನಮಗೆ ಹೇಳಬೇಕಾಯ್ತ ಕಿರಣಣ್ಣ ಅಂತ ನಾವು ಹೇಳಿದ್ವಿ. ಜೊತೆಗೆ ಈ ಅನನ್ಯಕ್ಕನ ತವರು ಮನೆ ನಮ್ಮೂರು, ತವರು ಮನೆಯಿಂದ ಬಂದಿದ್ದಾರೆ ಅವರು, ನಮ್ಮೂರು. ಅಲ್ಲೇ ಅವರು ತವರು ಮನೆಯಿಂದ ಉಜಿರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇಬ್ರು ಡಾಕ್ಟರ್ಗಳು, ಇಬ್ರು ಸ್ಪೆಷಲಿಸ್ಟು. ಅವರು ಆ ದಾರಿಯಲ್ಲಿ ಹೋಗುವಾಗ ನಮ್ಮ ಮನೆಯ ಹೆಸರು ಪರಮಹಂಸ ಅಂತ. ನಾವು ರಸ್ತೆ ಬದಿಯಲ್ಲಿ ಪರಮಹಂಸಕ್ಕೆ ದಾರಿ ಅಂತ ಹಾಕಿದ್ದೇವೆ. ನಾವು ಭವತಾರಿಣಿಯ ಪೇರೆಂಟ್ಸ್ ಯಾರು ಅಂತ ಹುಡುಕುತ್ತಾ ಇದ್ರೆ, ಇವರ ಯಜಮಾನರು ಇವತ್ತಿನ ಬರ್ಡೇ ಬಾಯ್ ಸಂದೀಪ್ ಚೆನ್ನೈಯಲ್ಲಿ MBBS ಮಾಡ್ತಾ ಇದ್ದಾಗ, MBBS ಮಾಡ್ತಾ ಇದ್ದಾಗ ದಿನ ರಾಮಕೃಷ್ಣಾಶ್ರಮಕ್ಕೆ ಹೋಗುವವರು. ಅವರಿಗೆ ರಾಮಕೃಷ್ಣಾಶ್ರಮದ ಬಹಳ ನಿಕಟ ಸಂಪರ್ಕ ಇರೋದ್ರಿಂದ ಪರಮಹಂಸ ಅನ್ನುವ ಹೆಸರಿಂದ ಆಕರ್ಷಿತರಾಗಿ ಇದು ಯಾರ ಮನೆ ಅಂತ ನೋಡೋದಕ್ಕೆ ಅವರ ಅಂಗಳಕ್ಕೆ ಬಂದು ಹೋಗಿದ್ದಾರಂತೆ. 4 ಸಲ ಹೋಗಿದ್ದಾರಂತೆ. ಯಾಕೆ ಹೋಗಿದ್ದದ್ದು ಗೊತ್ತಾ? ನಾಚಿಕೆಯಾಗಿ. ಎಲ್ಲ ವಾಹನಗಳು ನಿಂತಿತ್ತು. ಪ್ರತಿ ಸಲ ಬರುವಾಗ ಯಾರೋ ಇದ್ದಾರೆ ಅಂತ ಹೇಳಿ ಬೇಡ 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 ಅಂತ ವಾಪಸ್ ಹೋದವರು. ಕೊನೆಗೂ ವಾಪಸ್ ಹೋಗ್ಲಿಕ್ಕೆ ತಯಾರಾಗಿ ಇದ್ದವರು. ಆಗ ನನ್ನ ಮಗಳು ವಾತ್ಸಲ್ಯ ಮತ್ತು ಅವರ ಮಗಳು ಭವತಾರಿಣಿ ಇಬ್ಬರೂ ಕೂಡ ಗಾನಸಿರಿ ಸ್ಟೂಡೆಂಟ್ಸು. ನನ್ನ ಮಗಳಿಗೆ ಅವರ ಮಗಳನ್ನ ಗುರುತು ಸಿಗ್ಲೇಬೇಕಲ್ಲ, ಪ್ರತಿ ಭಾನುವಾರ ಸೇರ್ತಾರಲ್ಲ. ಭವತಾರಿಣಿ ಅಂತ ಬೊಬ್ಬೆ ಹೊಡಿದ್ಲು ಅಂಗಳದಲ್ಲಿ ಕಂಡ ಭವತಾರಿಣಿಯನ್ನ. ಆಗ ನಾವು ಓಡಿದ್ವು. ಇಲ್ಲ ಅಂತಂದ್ರೆ ಅವರು ಬರ್ತಾ ಇರಲಿಲ್ಲ, ಬಹುಶಃ ಆ ದಿನ ಪರಿಚಯನೂ ಆಗ್ತಿರ್ಲಿಲ್ಲ. ಹೀಗೆ ಪರಮಹಂಸರ ಕಾರಣದಿಂದ ನಾನು ಮತ್ತು ಅವರು ಪರಸ್ಪರ ಸಹೋದರರಾದವರು, ಸಹೋದರ ಸಹೋದರಿಯಾದವರು. ಆ ಕಾರಣದಿಂದಲೂ ಕೂಡ ಬಹಳ ಹತ್ತಿರದ, ಮನಸ್ಸಿಗೆ ಹತ್ತಿರದ ಕುಟುಂಬ ಅವರದ್ದು. ಗಂಡ ಹೆಂಡತಿ ಅಂತಂದರೆ ಹೀಗಿರಬೇಕು.
ಮೊನ್ನೆ ನಮ್ಮ ಮನೆಯೆಲ್ಲ ಸತ್ಸಂಗ ನಡೆದಿತ್ತು. ಸ್ವಾಮಿ ನಿರ್ಭಯಾನಂದಜಿಯವರು ಬಂದಿದ್ದರು. 18 ವರ್ಷಗಳ ಹಿಂದೆ ನಿರ್ಭಯಾನಂದಜಿಯವರು ಸಂದೀಪರನ್ನ ನೋಡಿದ್ರಂತೆ. ಅವರ ಆಶ್ರಮಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಕಾರ್ಯಕರ್ತರಾಗಿ ಮಾಡ್ತಾ ಇದ್ರಂತೆ. ಏನು ತುಂಬ ಮಾತಾಡಿರಲಿಲ್ಲ. ಒಂದು 4 ವಾಕ್ಯ ಏನೋ ಮಾತಾಡುವ ತಕ್ಷಣ ನಿರ್ಭಯಾನಂದಜಿಗೆ ನೆನಪಾಯಿತು. ಅಲ್ಲಿವರೆಗೆ ಬಹುವಚನದಲ್ಲಿ ನೀವು ಯಾರು, ಏನು ಮಾಡ್ತಿದ್ದೀರಿ, ಹಾಗೆ ಹೀಗೆ ಕೇಳಿದವರು, ಓ ಇವನ್ ನಮ್ ಸಂದೀಪ, ಏನೋ ಹೆಂಗಿದ್ದೀಯೋ ಅಂತ ಏಕವಚನದಲ್ಲಿ ಬಹಳ ಸಲುಗೆಯಲ್ಲಿ ಅವರ ಅಕ್ಕನ ಬಗ್ಗೆ ಎಲ್ಲ ಯಾರೋ ಹತ್ರದವರ ಬಗ್ಗೆ ಎಲ್ಲ ಕೇಳಿದ್ರು. ಅವರು ಮತ್ತೊಂದು ಮಾತು ಹೇಳಿದರು ಅನನ್ಯಕ್ಕನಿಗೆ, ನಮ್ಮ ಹುಡುಗ ಕಣಮ್ಮ, ಚೆನ್ನಾಗಿ ನೋಡ್ಕೋ ಅಂತ. ನಾನು ಇವತ್ತು ಇಡೀ ದಿವಸ ಒಂದು ಪೌರೋಹಿತ್ಯ, ಇಡೀ ದಿವಸ ಒಂದು ಪಾರಾಯಣ, ಅದು ಒಂದು ಜಪ, ಅದು 1008 ಜಪ ಆಗಬೇಕು. ನನ್ನದೇ ನೇತೃತ್ವ. ನಾನು ಅರ್ಧದಿಂದ ಉಳಿದ ಪುರೋಹಿತರುಗಳನ್ನು ಬಿಟ್ಟು ಬಂದೆ. ಬಿಟ್ಟು ಬರೋವಾಗ ಮನೆಯವರಿಗೆ ಹೇಳಿದೆ, ಡಾಕ್ಟರ್ ಅನನ್ಯಲಕ್ಷ್ಮಿ ಇದಾರಲ್ಲ, ಅವರು ಪ್ರೀತಿಯಿಂದ ಕರೆದಿದ್ದಾರೆ ನನ್ನನ್ನು, ಅವರ ಯಜಮಾನರ ಬರ್ಡೇ ಅಂತೆ ಇವತ್ತು, ನಾನು 20 ನಿಮಿಷ ಮಾತಾಡಬೇಕಂತೆ. ಹಾಗಾಗಿ ಮತ್ತು ನನಗೆ ಹೇಳೋಯ್ತು ವಿಷಯ ಅಂತ ಗೊತ್ತಾ, ಡಾಕ್ಟರ್ ಸಂದೀಪ್ ಅವರಿಗೆ ಇದು ವಿಷಯನೇ ಗೊತ್ತಿಲ್ಲ ಅಂತ. ಆಗ ಆ ಮನೆಯ ಯಜಮಾಂತಿ ಪ್ರೈಮರಿ ಸ್ಕೂಲ್ ಟೀಚರ್ ಅವರು ಓ ಕಳೆದ ಸಲ ನಮ್ಮ ಸ್ಕೂಲಲ್ಲಿ ಮಾಡಿದ್ರು ಅವರು, ಆವಾಗಲೂ ಹೇಳಿದರು ಗಂಡನಿಗೆ ಗೊತ್ತಾಗೋದು ಬೇಡ ಅಂತ. ಬಹುದೊಡ್ಡ ಮೊತ್ತವನ್ನು ಕೂಡ ದೊಡ್ಡ ಮೊತ್ತದ ಕಾಣಿಕೆಯನ್ನು ಕೂಡ ಶಾಲೆಗೆ ಕೊಟ್ಟರು ಅಂತ ಅವರು ಹೇಳಿದರು. ನನಗೆ ಬಹಳ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ದಾನ ಧರ್ಮದ ವಿಷಯದಲ್ಲಿಯೂ ಬಹಳ ಮುಂಚೂಣಿ ಈ ದಂಪತಿ. ಬರೀ ಮಕ್ಕಳಾಟಿಕೆ, ಸಜ್ಜನಿಗ ದಂಪತಿ, ಎಲ್ಲದರಲ್ಲೂ ಇದ್ದಾರೆ. ಭರತನಾಟ್ಯ, ಸಂಗೀತ, ಅದರಲ್ಲೂ ಶಾಸ್ತ್ರೀಯ, ಸುಗಮ, ಯಕ್ಷಗಾನ. ಅವರು ಇಲ್ಲದ ಯಾವ ಕ್ಷೇತ್ರ ಅಂತ ಕೇಳಿದರೆ ಯಾವುದೂ ಇರಲಿಕ್ಕಿಲ್ಲ, ಎಲ್ಲದರಲ್ಲೂ ಇದ್ದಾರೆ. ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ ಅವರದ್ದು. ಪಾಪ ಟೈಮ್ ಕೊಡ್ಲಿಕ್ಕಾಗುವುದಿಲ್ಲ ಅವರಿಗೆ. ಆದರೂ ಕೂಡ ಹರಸಾಹಸ ಮಾಡಿ ಎಲ್ಲದರಲ್ಲೂ ಇದ್ದಾರೆ. ಒಬ್ಬಳು ಹೆಣ್ಣು ಮಗಳು ಗಂಡನನ್ನ ಪ್ರೀತಿಯಿಂದ ನೋಡಿಕೊಳ್ತಾಳಲ್ಲ, ಬಹಳ ಎಷ್ಟು ಸಾಧ್ಯನೋ ಅಷ್ಟು ಕೆಳಗೆ ಮಾತಾಡೋ ಪ್ರಯತ್ನ. ಆದರೆ ಎಲ್ಲಿ ಸೀರಿಯಸ್ ಆಗಿಬಿಡ್ತದೋ ಅಂತ, ಬರಡೇ ದಿವಸ ಬೇಡ ಅಂತ. ಆದ್ರೂ ಹೆಂಡತಿಯ ಪಾತಿವ್ರತ್ಯ ಧರ್ಮದಿಂದ ಗಂಡನಿಗೆ ಮೋಕ್ಷ ಪ್ರಾಪ್ತಿ ಆಗ್ತದಂತೆ. ನಮ್ಮ ಧರ್ಮ ಹೇಳುತ್ತದೆ. ಹೆಂಡತಿಯಾದವಳು ಆ ಥರ ಇದ್ರೆ, ಸೀತೆಯಂತೆ ಇದ್ರೆ ರಾಮನಿಗೆ ಮೋಕ್ಷ ಪ್ರಾಪ್ತಿ. ರಾಮನಂತೆ ಪ್ರತಿ ಗಂಡಂದಿರೂ ಇರಬೇಕು, ಸೀತೆಯಂತೆ ಪ್ರತಿ ಹೆಣ್ಣು ಮಕ್ಕಳು ಇರಬೇಕು. ಬದುಕಿದ್ರು ಸತ್ರು ರಾಮನ ಜೊತೆಗೆ. ಕಾಡಿಗೆ ಹೋಗಬೇಕಾಗದ್ದು ರಾಮ ಮಾತ್ರ ಆಗಿತ್ತು, ಸೀತೆ ಹೋಗಬೇಕಾಗಿರಲಿಲ್ಲ. ದಶರಥ ಕೊಟ್ಟ ಮಾತಿನಂತೆ ಕೈಕೇಯಿಗೆ ರಾಮ ಮಾತ್ರ ವನವಾಸ ಮಾಡಬೇಕಾಗದ್ದು. ಸೀತೆ ಯಾಕೆ ಹೋಗಬೇಕಾಗಿತ್ತು? ಅವಳಿಗೆ ಅಯೋಧ್ಯೆ ಇರಲಿಲ್ವಾ? ಅವಳಿಗೆ ಅರಮನೆ ಇರಲಿಲ್ವಾ? ಅವಳಿಗೆ ಸುಖದ ಸುಪ್ಪತ್ತಿಗೆ ಇರಲಿಲ್ವಾ? ಕಾಡು ಯಾಕೆ ಬೇಕಿತ್ತು? ಬದುಕಿದ್ರು ಸತ್ರು, ನಾಡಾದ್ರೂ ಕಾಡಾದ್ರೂ ಗಂಡನ ಜೊತೆಗೆ. ಸೀತೆಯ ಯೋಚನೆ ಇದು ಸೀತೆಯ ಆದರ್ಶ. ಅವಳು 14 ವರ್ಷ ವನವಾಸಕ್ಕೆ ರೆಡಿ. ಅವಳು ರಾಮನು ಅಷ್ಟೇ ಪ್ರೀತಿಸಿದ. ಸೀತೆಯ ಅಗ್ನಿ ಪ್ರವೇಶಕ್ಕೆ ಅಪ್ಪಣೆ ಕೊಟ್ಟವನು ರಾಮ ಹೌದು. ಯಾಕೆ ಕೊಟ್ಟ ಗೊತ್ತಾ? ಮಹಿಳಾವಾದಿಗಳು ಆರೋಪ ಮಾಡ್ತಾಳೆ ಸಂಪ್ರದಾಯಸ್ಥರ ಮೇಲೆ, ತನ್ನ ಹೆಂಡತಿ ಬಗ್ಗೆ ನಂಬಿಕೆ ಇರಲಿಲ್ಲ ಅಂತ. ಹೆಂಡತಿ ಬಗ್ಗೆ 24 ಕ್ಯಾರೆಟ್ ಚಿನ್ನ ಅಂತ ಗೊತ್ತಿದ್ದಿದ್ರಿಂದಲೇ ಅಗ್ನಿ ಪ್ರವೇಶ ಮಾಡು ಅಂತ ರಾಮ ಅಂದದ್ದು. ಬಹುಶಃ ಹೆಂಡತಿ ಬಗ್ಗೆ ರಾಮನಿಗೆ ಇರುವಷ್ಟು ನಂಬಿಕೆ ಜಗತ್ತಿನ ಯಾವ ಗಂಡಸರಿಗೂ ಇದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಂಬಿಕೆ ಗಂಡನಿಗಿತ್ತು.
ಯಾಕೆ ಗೊತ್ತಾ? ಬರ್ಡೇ ದಿವಸ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಿದ್ದೇನೆ ನಾನು. ನಮ್ಮ ಷಷ್ಠಿ ಹಬ್ಬ ಅಂತ ಒಂದು ಧಾರ್ಮಿಕ ಕಾರ್ಯಕ್ರಮ ಇದೆ. ಯಾರಿಗೆ ಷಷ್ಠಿ ಹಬ್ಬ? 60ನೇ ವರ್ಷ ಯಾರಿಗೆ? ಹೆಂಡತಿಗಲ್ಲ, ಗಂಡನಿಗೆ. ಗಂಡನ ಹುಟ್ಟು ಹಬ್ಬಕ್ಕೆ ಹೆಂಡತಿಯ ಉಪಸ್ಥಿತಿ ಯಾಕೆ? ನೀವು ನೋಡಿದ್ದೀರಾ? ಷಷ್ಠಿ ಹಬ್ಬಕ್ಕೆ ಮಾಲಾಧಾರಣೆ, ಮದುವೆಯ ಹಾಗೆಯೇ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಮಾಲಾಧಾರಣೆ ಯಾಕೆ? ಗಂಡನ ಹುಟ್ಟು ಹಬ್ಬದ ಸಂಭ್ರಮ ಹೆಂಡತಿಗೂ ಅಷ್ಟೇ ಸಂಭ್ರಮ. ಇಷ್ಟು ಸಾಕು.